ನಮಸ್ತೆ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಜಯಲಲಿತಾ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಲಲಿತಾ ರಾತ್ರಿ ಕಾಂಟ್ರಾಕ್ಟರ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತೇಳಿ ಮುತ್ತೈದೆಗೆ ಆಫೀಸಲ್ಲಿ ಹೇಳಿ ಬಂದಿರ್ತಾಳಲ್ವಾ, ಅದನ್ನು ನೆನ್ಕೊಂಡು ಅದಕ್ಕೆ ಬೇರೆ ಹೋಗಬೇಕಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಜೈ ದೊರೆ ಎಲ್ಲೋಗ್ಬಿಟ್ರು, ಇವ್ರನ್ನ ಎಲ್ಲಿ ಹುಡ್ಕೋದು ಇವಾಗ ಅಂತ ಹೇಳ್ಬಿಟ್ಟು, ಎಲ್ಲೋಗ್ಬಿಟ್ಟಿದ್ದಾರೆ ಇವ್ರು, ಬರಲಿಲ್ವಲ್ಲ ಅಂತೇಳಿ ಫೋನ್ ಮಾಡ್ತಾಳೆ. ಒಂದು 20 ಸಲ ಫೋನ್ ಮಾಡಿದ್ರು ಸ್ವಿಚ್ ಆಫ್ ಮಾಡ್ಕೊಬಿಟ್ಟಿದ್ದಾನೆ. ಫೋನ್ ಬಂದಿರೋದು ಗೊತ್ತಾಗೇ ಇಲ್ಲ. ಇವ್ನು ನೋಡಿದ್ರೆ ಚಿಪ್ಸು ಬಾಟ್ಲು ಇಟ್ಕೊಂಡು ಜೀಪ್ ನಿಲ್ಲಿಸ್ಕೊಂಡು ಅಲ್ಲಿ ಎಣ್ಣೆ ಹೊಡಿಯೋಕ್ಕೆ ತಂಗಾಳಿಲಿ ತೇಲ್ತಾ ಇದ್ದಾನೆ ದೊರೆ. ಇವಾಗ ಅಲ್ಲಿಗೆ ಅವನ ಜೊತೆ ಇರ್ತಾನಲ್ಲ, ಅವನು ಬಂದ, ಮುಖ ಮುಚ್ಕೊಂಡು ಬಂದುಬಿಟ್ಟು, ಅಯ್ಯೋ ಸರ್ ನೀವು ಇಲ್ಲಿದ್ದೀರಲ್ಲ ಅಣ್ಣ ಅಂತೇಳ್ಬಿಟ್ಟು, ಆಮೇಲೆ ಫೋನ್ ಬೇರೆ ಇಲ್ಲೇ ಇಟ್ಟಿದ್ದೀರಾ, ಯಾವಾರು ಮಿಸ್ ಕಾಲ್ ಅರ್ಜೆಂಟ್ ಬಂದಿದ್ರೆ ಏನು ಕತೆನಣ್ಣ, ನೋಡೋಣ ಅಂತ ಹೇಳ್ತಾನೆ. ಆಮೇಲೆ ಇಷ್ಟೊತ್ತಲ್ಲಿ ಯಾವ ಬಂದಿರ್ತವೆ, ಅಯ್ಯೋ ನೈಟು ಹೇಳೋಕ್ಕಾಗಲ್ಲ, ಎಮರ್ಜೆನ್ಸಿ ಕಾಲಿದ್ರೆ ಏನಣ್ಣ ಮಾಡ್ತೀರಿ, ನೋಡೋಣ ಅಂತ ಹೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಆನ್ ಮಾಡಿ ನೋಡ್ತಾನೆ, 20 ಮಿಸ್ ಕಾಲ್ ಬಂದಿರ್ತವೆ. ಅಯ್ಯೋ 20 ಮಿಸ್ ಕಾಲ್ ಬಂದವಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅವಾಗ ಅಯ್ಯೋ ಏನಣ್ಣ ನೀವು 20 ಮಿಸ್ ಕಾಲ್ ಬಂದರೂ ಎತ್ತಿಲ್ವಲ್ಲಣ್ಣ, ಏನು ಕತೆನಣ್ಣ ಅಂತೇಳಿ, ಸರಿ ನಾನು ಮನೆಗೆ ಹೋಗ್ತೀನಿ, ಏನಾಗಿದೆ ನೋಡ್ತೀನಿ ಅಂತ ಹೇಳ್ಬಿಟ್ಟು ಆ ಬಾಟ್ಲು ಮತ್ತು ಚಿಪ್ಸು ಅವೆಲ್ಲನೂ ಅವನಿಗೆ ಕೊಟ್ಬಿಟ್ಟು ತಗೋ ಅಂತೇಳಿ ಮನೆ ಹತ್ರ ಬರ್ತಾನೆ. ಅಷ್ಟೊತ್ತಿಗೆ ಇವಳು ಸ್ಕೂಟಿ ತಗೊಂಡು ಹೊರಡೋಕ್ಕೆ ರೆಡಿ ಆಗಬೇಕು. ಇದುವರೆ ಎಲ್ಲೋದ್ರಪ್ಪ, ಎಷ್ಟು ಫೋನ್ ಮಾಡಿರೋ ಫೋನು ಎತ್ತೇ ಇಲ್ಲ, ಎಲ್ಲಿಗೆ ಹೋದ್ರು ಅಂತ ಗೊತ್ತಿಲ್ಲ, ಈಗ ಒಬ್ಬಳೇ ಹೋಗ್ಬೇಕಲ್ಲ, ಏನು ಮಾಡೋದು ಅಂತ ಸ್ಕೂಟಿನ ಕೀ ಹಾಕಿ ಇನ್ನೇನು ಸ್ಕೂಟಿ ತಗೋಬೇಕು ಅಷ್ಟೊತ್ತಿಗೆ ಅಲ್ಲಿ ತೊಗೊಂಡೋಗಿ ಜೀಪ್ ನಿಲ್ಲಿಸ್ತಾನೆ. ನಿಲ್ಲಿಸಿದ ತಕ್ಷಣವೇ ಹೋದವರೇ ನಾನು ಒಬ್ಬಳೇ ಹೋಗ್ತೀನಿ ಅಂತ ಬಂದ್ರಾ ಅಂತಾಳೆ. ಇಷ್ಟೊತ್ತಲ್ಲಿ ನೀನು ಎಲ್ಲಿಗೆ ಹೋಗ್ತಾಯಿದ್ಯಾ, ಇಷ್ಟೊತ್ತಲ್ಲಿ ರಾತ್ರಿಲಿ ಯಾಕೆ ಬಂದಿದ್ದೀಯ ಇಲ್ಲಿ ಆಚೆಗೆ ಅಂತಾನೆ. ಹಂಗಲ್ಲ ದೊರೆ, ನಿಮ್ಗೆ ಎಷ್ಟು ಸಲ ಫೋನ್ ಮಾಡಿರೋ ಫೋನೇ ಎತ್ತಲಿಲ್ಲ, ನಾನು ಏನು ಮಾಡಲಿ, ಸಾನೇ ಸಲ ಫೋನ್ ಮಾಡಿದೆ ದೊರೆ ಅಂತಾಳೆ. ಸರಿ ಈಗ ಎಲ್ಲಿಗೆ, ಅದೇ ದೊರೆ ಆ ಕಾಂಟ್ರಾಕ್ಟ್ ಅವರಿಗೆ ನಾನು ಅಷ್ಟೊಂದು ಸರಿ ಹೇಳಿದ್ದೀನಿ ಎಲ್ಲ ರೀತಿಯೂ, ಆದರೆ ಅವರು ಕೆಲಸನೇ ಮಾಡಿಲ್ವಂತೆ, ಮುತ್ತೈದೆ ಹಂಗಂತ ಹೇಳಿದ್ರು, ಹಂಗಂತ ನನಗೆ ಇನ್ಫಾರ್ಮೇಷನ್ ಬಂದಿದೆ, ಅದಕ್ಕೋಸ್ಕರ ಈ ಸಲ ನಾನೇ ಹೋಗಿ ಡೈರೆಕ್ಟಾಗಿ ರಾತ್ರಿ ಹೋಗಿ ಚೆಕ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ದೊರೆ, ಅದಕ್ಕೆ ಹೊರಟಿದ್ದೆ ಅಂತ ಹೇಳ್ತಾಳೆ. ಆಮೇಲೆ ಮತ್ತೆ ಸರಿ ಆಯಿತು ಅಂತ ಹೇಳ್ತಾನೆ. ಅಲ್ಲ ಬರ್ತೀನಿ ಅಂತ ಹೇಳ್ತಾ ಇಲ್ವಲ್ಲ ಜೊತೆಗೆ ಅಂತ ಇವಳು ಅಂತಾಳೆ. ಕರಿತಿಲ್ವಲ್ಲ ಅಂತ ಅವನಂತಾನೆ. ಆಮೇಲೆ ಸರಿ ಆಯಿತು ಅಂತ ಅಷ್ಟು ದೂರ ಹೋಗ್ತಾನೆ. ಆಮೇಲೆ ದೊರೆ ಅಂದ ತಕ್ಷಣ ಬಾ ಹತ್ತು ಅಂತಾನೆ. ಅಯ್ಯೋ ನನಗೆ ಎಷ್ಟೊಂದು ಆಸೆ ಇದೆ, ಆದರೆ ಹೇಳ್ಕೊಳ್ಳಂಗಿಲ್ಲ ಅಂತ ಹೇಳ್ಬಿಟ್ಟು ಆಗ ಹತ್ತು ಕೂತ್ಕೊತಾಳೆ. ಚಳಿ ಅಂದರೆ ಚಳಿ. ಹೆಣ್ಮಕ್ಳು ಬರೀ ಸ್ಟೈಲ್ ಮಾಡಿಕೊಂಡು ತೆಳ್ಳಗೆ ಡ್ರೆಸ್ ಹಾಕೋ ಬಂದ್ಬಿಟ್ರೆ ಆಗಲಿಲ್ಲ, ಚಳಿಗೆ ಏನೇನು ಬೇಕು ಎಲ್ಲ ತಗೋಬೇಕು, ಸ್ವೆಟ್ರು ಅದು ತಲೆ ಕಟ್ಟೋಕ್ಕೆ ಎಲ್ಲ ತಗೋಬೇಕಲ್ವ, ಸುಮ್ಮನೆ ಬಂದ್ಬಿಟ್ರೆ ಆಗೋಯ್ತಾ ಅಂತಾನೆ. ಅದಕ್ಕೆ ಏನು ದೊರೆ ನೀವಿದ್ದೀರಲ್ಲ ಅದಕ್ಕೆ ಬಂದೆ ದೊರೆ ಅಂತಾಳೆ. ಸರಿ ಅಂತ ಹೇಳ್ಬಿಟ್ಟು ಅವನ ಜರ್ಕಿನ ಬಿಚ್ಚಿಬಿಟ್ಟು ಅವಳಿಗೆ ಕೊಡ್ತಾನೆ. ಅವಳು ಕೊಟ್ಟಾಗ ಅದನ್ನು ಮುಚ್ಕೋತಾಳೆ. ಅಯ್ಯೋ ನೀವೇ ನನ್ನ ಪಕ್ಕ ಇದ್ದೀರಾ ಅನ್ನಿಸ್ತಾ ಇದೆ ದೊರೆ ಅಂತಾಳೆ. ಸರಿ ಸುಮ್ಮನೆ ಇರು ಅಂತಾನೆ. ಹಂಗೆ ಅಂದ್ಕೊಂಡು ಈ ಕಡೆ ಪರಮೇಶ್ವರಿಗೆ ವಿಚಿತ್ರ ಚಾಡಿ ಹೇಳಕ್ಕೆ ಬಂದವಳೆ. ಏನಂತ, ಇತ್ತೀಚೆಗೆ ಲಲಿತಾ ಮನೆಯಲ್ಲೇ ಇಲ್ಲ ಅತ್ತೆ, ಎಲ್ಲೋದ್ಲು ಇಷ್ಟೊತ್ತಲ್ಲಿ ಗೊತ್ತಿಲ್ಲ ಅತ್ತೆ, ಹೇಳಿಲ್ಲ ಕೇಳಿಲ್ಲ, ನಿಮಗಾದರೂ ಒಂದು ಮಾತು ಹೇಳೋಬೇಕಲ್ವ, ನಿಮಗೂ ಹೇಳಲ್ವಲ್ಲ ಅತ್ತೆ, ಅವಳು ಹಂಗೆ ಹೋಗ್ಬಿಡ್ತಾಳಲ್ಲ ಅತ್ತೆ ಅಂತ. ಸರಿ ಎಲ್ಲೋದ್ಲು ಅಂತ, ಅದೇನೋ ಗೊತ್ತಿಲ್ಲ ಅತ್ತೆ, ಸ್ಕೂಟಿ ತಗೊಳ್ತಿದ್ಲು, ಅಷ್ಟೊತ್ತಿಗೆ ಜೈ ಬಂದ, ಜೈ ಜೊತೆ ಹೋದ್ಲು ಅಂತ. ನನಗೊಂದು ಮಾತು ಹೇಳಲ್ವಲ್ಲ, ಹಂಗೆ ಹೋಗ್ತಾಳಲ್ಲ ಅವಳು, ಅವಳಿಗೇನು ಮಾಡಬೇಕು ಅಂತ ಇವಳು ಅಲ್ಲಲ್ಲಿ ಕಡಿತಾಳೆ ಪರಮೇಶ್ವರಿ. ವಿಚಿತ್ರ ಹಂಗಂತ ಹೇಳಿದ ತಕ್ಷಣ ನೆತ್ತಿಗೆ ಹೋಗುತ್ತೆ ಇವಳು ಸಿಟ್ಟು. ಆದರೆ ಏನು ಮಾಡ್ತಾಳೆ, ವಿಧಿ ಇಲ್ಲ, ಸರಿ ಅಂತೇಳ್ಬಿಟ್ಟು ಸುಮ್ಮನಿರ್ತಾಳೆ. ಅತ್ತೆ ನಿಮಗೆ ಸಿಟ್ಟು ಬಂತಾ, ಆಯಿತು ಅತ್ತೆ ಹೋಗಿ ಒಂದು ಲೋಟ ಏನಾದ್ರು ನೀರು ತರಲ್ಲ ಅಂತಾಳೆ. ವಿಚಿತ್ರ ಸುಮ್ಮನೆ ಹೋಗು ಈಗ ಅಂತಾಳೆ. ಹಂಗಂದ ತಕ್ಷಣ ಅವಳು ಸುಮ್ಮನೆ ಆ ಕಡೆ ಹೋಗ್ತಾಳೆ. ಸರಿ ಏನೋ ಮಾಡಿ ನೀರು ತರ್ತೀನಿ ಅಂದರೂ ಬೇಡ ಅಂತೀರಾ, ಸರಿ ಅತ್ತೆ ಬರ್ತೀನಿ ನಾನು ಹೋಗಿ ಮಲಗ್ತೀನಿ ಅಂತ ಹೋಗ್ತಾಳೆ. ಇವಳು ಪರಮೇಶ್ವರಿ ಇಲ್ಲೇ ಯೋಚನೆ ಮಾಡ್ತಾನೆ ಇರ್ತಾಳೆ. ಅಲ್ಲ ಎಲ್ಲಿಗೆ ಹೋದ್ಲು ಇಷ್ಟೊತ್ತಲ್ಲಿ, ಈ ರಾತ್ರಿಲಿ ಎಲ್ಲಿ ಏನು ಕೆಲಸ ಇರುತ್ತೆ, ಎಲ್ಲಿಗೆ ಹೋದ್ಲು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗಾಗಿ ಇವಳಿಗೆ ಏನೂ
ತಲೆಗೆ ಓಡೋದೇ ಇಲ್ಲ. ವಿಚಿತ್ರ ಮಾತ್ರ ಅವಳು ಹೇಳಿ ಚಾಡಿ ಹೇಳ್ಬಿಟ್ಟು ಯಾವಾಗಲೂ ದೊರೆ ಮೇಲೆ ಮತ್ತು ಲಲಿತ ಮೇಲೆ ಚಾಡಿ ಹೇಳ್ತಾಳೆ ಇರ್ತಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.